ಸಮಯದ ಅಭಾವ, ಮಧ್ಯರಾತ್ರಿವರೆಗೂ ಕಲಾಪ. ಬೆಳಗಾವಿ ಸುವರ್ಣಸೌಧದಲ್ಲಿ ಸುದೀರ್ಘ 15 ಗಂಟೆ ಕಲಾಪ. ಇದು ದಾಖಲೆಯ ಕಲಾಪ ಅಂತ ಸ್ಪೀಕರ್ ಖಾದರ್ ಬಣ್ಣಿಸಿದ್ದಾರೆ. ಸತತ 14 ಗಂಟೆ 21 ನಿಮಿಷಗಳ ಕಾಲ ಕಲಾಪ ನಡೆದಿದೆ. ಬೆಳಗ್ಗೆ 10:30ರಿಂದ ಮಧ್ಯರಾತ್ರಿ 12:51ರವರೆಗೆ ಕಲಾಪ ನಡೆದಿದ್ದು, ಸುವರ್ಣಸೌಧದಲ್ಲಿ ಸುದೀರ್ಘವಾಗಿ ನಡೆದ ಅಧಿವೇಶನ ಇದಾಗಿದೆ. ಕಲಾಪದಲ್ಲಿ ಇದ್ದವರು ಬೆರಳೆಣಿಕೆಯಷ್ಟು ಜನ ಮಾತ್ರ. ರಾತ್ರಿವರೆಗೆ ಒಂದು 17 ಜನ ಮಾತ್ರ ಕಲಾಪದಲ್ಲಿದ್ದರು. ಪ್ರಶಾಂತ್, 15 ಗಂಟೆಗಳ ಕಾಲ ಕಲಾಪ ಹೌದು, ಬಟ್ 17 ಜನ ಇಟ್ಕೊಂಡು ಕಲಾಪ ನಡೆಸಿದ್ದಾರೆ. ಈ ರಾಜಸತ್ತೆ ಇದ್ದಾಗ ರಾಜರಿಗೊಂದು ನಿಯಮ, ಪ್ರಜೆಗಳಿಗೊಂದು ನಿಯಮ ಅನ್ನುವ ಕಾರಣಕ್ಕೋಸ್ಕರ ಪ್ರಜಾಪ್ರಭುತ್ವ ಬಂದಿದ್ದು. ವೈ ಫ್ರೆಂಚ್ ರೆವಲ್ಯೂಷನ್ ಹ್ಯಾಪನ್, ಅದೇ ಕಾರಣಕ್ಕೆ. ಆದರೆ ನೋಡಿ, ಬರ್ತಾ 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 ದ ರೂಲಿಂಗ್ ಕ್ಲಾಸ್ ಅವ್ರು ಏನು ಮಾಡಿದರೂ ನಡೆಯುತ್ತೆ. ಈಗ ಆಫೀಸಲ್ಲಿ ಕೆಲಸ ಮಾಡ್ತಾರೆ, ಕಾರ್ಪೊರೇಟ್ ಆಫೀಸ್ಗಳಿವೆ. ನಿಮ್ಮ ಪರ್ಫಾರ್ಮೆನ್ಸ್ ಆಧಾರಿತವಾಗಿ ನಿಮಗೆ ಇನ್ಸೆಂಟಿವ್ಸ್ಗಳು ಸಿಗ್ತವೆ, ನಿಮ್ಗೆ ಹಣ ಸಿಗುತ್ತೆ, ಅಪ್ರೈಸಲ್ ಆಗುತ್ತೆ. ಬಟ್ ರಾಜಕಾರಣಿಗಳದ್ದು ನೋಡಿ, ಸ್ಪೀಕರ್ ಮೊದಲೇ ಹೇಳಿದರು ರಾತ್ರಿವರೆಗೆ ಅಧಿವೇಶನ ಇದೆ. ಯಾಕಂದರೆ ಎಸ್ ಎಂ ಕೃಷ್ಣ ಕಾರಣದಿಂದ ಅಧಿವೇಶನ ಮೊಟಕುಗೊಂಡಿತ್ತು. ಪ್ರತಿಪಕ್ಷಗಳ ಧರಣಿ, ಗದ್ದಲ ಗಲಾಟೆ ಕಾರಣದಿಂದ ಬಿಲ್ಗಳು ಪಾಸ್ ಆಗಿರಲಿಲ್ಲ. ಆ ಕಾರಣದಿಂದ ಅಧಿವೇಶನ. ಆದರೆ ರಾತ್ರಿವರೆಗೆ ಆಶ್ಚರ್ಯ ಅನಿಸೋದು, ಒಬ್ಬ BJP ಶಾಸಕ, ನೀವು ಹೇಳಿದ್ರಿ ಇಬ್ರು JDS ಶಾಸಕರು, 3 ಜನ ಆಡಳಿತ ಪಕ್ಷದ ಶಾಸಕರು. ಯಾವ ಪ್ರಮಾಣದಲ್ಲಿ ನಮ್ಮ ಜನಪ್ರತಿನಿಧಿಗಳಿಗೆ ಶಾಸನ ಸಭೆಯ ಚಟುವಟಿಕೆಗಳ ಮೇಲೆ ಆಸಕ್ತಿ ಇದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. 1952 ಐ ವಾಸ್ ಜಸ್ಟ್ ಲುಕಿಂಗ್ ಎಟ್ ಡೇಟಾ. 52ರ ಮೊದಲ ಪಾರ್ಲಿಮೆಂಟ್, ಮೊದಲ ವರ್ಷ 135 ದಿನ ಸಿಟ್ಟಿಂಗ್ ನಡೆದಿತ್ತು. ಪಾರ್ಲಿಮೆಂಟ್ರಿ ರಿಸರ್ಚ್ PRS ಸಂಸ್ಥೆ ಏನಿದೆ, ಅವರು ಇತ್ತೀಚೆಗೆ ಕೆಲ ಡೇಟಾಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅವರು ಫ್ರೀಕ್ವೆಂಟ್ಲಿ ಪಾರ್ಲಿಮೆಂಟ್ನ ಸ್ಟಡಿ ಮಾಡ್ತಾರೆ. 2009ರಿಂದ 14, 14ರಿಂದ 19, 19ರಿಂದ 22, 23ರವರೆಗೆ ಅವರು ಮಾಡಿರ್ತಕ್ಕಂಥ ರಿಸರ್ಚ್ ಪ್ರಕಾರ ಸಂಸತ್ತು ವರ್ಷಕ್ಕೆ ಬರೀ 70 ದಿನ ಕೆಲಸ ನಿರ್ವಹಿಸ್ತಾ ಇದೆ. ಅಂದರೆ ನಾವು 75 ವರ್ಷದಲ್ಲಿ ನಾವು 135 ಇದ್ದವ್ರಿಗೆ ಸಂಸತ್ತು 70 ದಿನ ಕೆಲಸ ನಿರ್ವಹಿಸ್ತಾ ಇದೆ. ವಿಧಾನಸಭೆಗಳು ಆನ್ ಆನ್ ಎವ್ರೇಜ್ ಭವನ 28 ದಿನ ಮಾತ್ರ ವರ್ಷಕ್ಕೆ. ಇಮ್ಯಾಜಿನ್, ನೀವು ಶಾಸಕರು ಮತ್ತು ಸಂಸದರ ಪ್ಯಾರಾಮೌಂಟ್ ಡ್ಯೂಟಿ. ಆ್ಯಕ್ಚುಲಿ ಶಾಸಕರು ಗಟರ್ ನಿರ್ಮಾಣಕ್ಕೆ, ರಸ್ತೆ ನಿರ್ಮಾಣಕ್ಕೆ ಶಾಸಕರಾಗಿ ಆಯ್ಕೆ ಆಗೋಲ್ಲ. ದೇ ಆರ್ ಲಾ ಮೇಕರ್ಸ್, ಕಾನೂನು ಮಾಡಿ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾರೆ. ಆದರೆ ಬರೀ 28 ದಿನ, 365 ದಿನದಲ್ಲಿ 28 ದಿನ ಮಾತ್ರ ಸದನ ನಡೆಯುತ್ತೆ. ವಾರಕ್ಕೊಂದು ಮೀಟಿಂಗ್ ನಡೆಯುತ್ತೆ. ಆ ವಾರಕ್ಕೊಂದು ಮೀಟಿಂಗ್ ಹೇಗೆ ನಡೆಯುತ್ತೆ, ಏನು ನಡೆಯುತ್ತೆ, ನಾನು ಅದರ ಇದಕ್ಕೆ ಹೋಗೋಲ್ಲ. ಜನರಿಗೂ ಗೊತ್ತಿದೆ ಹೆಂಗೆ ನಡೆಯುತ್ತೆ ಮೀಟಿಂಗ್ಗಳು. ಆ 28 ದಿನದಲ್ಲಿ ಎಷ್ಟು ದಿನ ಬರೀ ಗಲಾಟೆಯಲ್ಲೇ ಮುಗ್ದೋಗುತ್ತೆ, ಅದನ್ನ ಲೆಕ್ಕ ಹಾಕಿದ್ರೆ. ಆಮೇಲೆ ನಿಮ್ಮ ಇಡೀ ಈಗ ಸ್ಟ್ಯಾಂಡಿಂಗ್ ಕಮಿಟೀಸ್ಗಳಿಲ್ಲ. ಹೆಚ್ಚು ಕಡಿಮೆ 90% ಆಫ್ ದ ಬಿಲ್ಸ್ ಇನ್ ಹರಿಯಾಣ, ಗುಜರಾತ್, ಕರ್ನಾಟಕದಲ್ಲಿ ಸ್ವಲ್ಪ ಇನ್ನೂ ಬೇಕು. ಕೆಲವು ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಮುಖ್ಯಮಂತ್ರಿಗಳು ಪವರ್ಫುಲ್ ಇದ್ದಾರೆ, ತಮಿಳುನಾಡು, ಒಂದೊಂದು ದಿನಕ್ಕೆ 16, 17 ಬಿಲ್ ಪಾಸ್ ಆಗ್ತಾ ಇವೆ. ಚರ್ಚೆಗಳು ನಡೀತಾ ಇಲ್ಲ. ಚರ್ಚೆಗಳಿಗೆ ತಯಾರಿ ಮಾಡ್ಕೊಂಡು ಬರ್ತಕ್ಕಂಥ ಸಂಪ್ರದಾಯ ಹೋಗೇ ಬಿಟ್ಟಿದೆ. ಅಂದರೆ ಇದು ಒಂದಕ್ಕೊಂದು ಕನೆಕ್ಟೆಡ್ ಇದೆ. ಅತಿ ಹೆಚ್ಚು ದುಡ್ಡು ಖರ್ಚು ಮಾಡಿ 30 ಕೋಟಿ 35 ಕೋಟಿ ಶಾಸಕರಾಗಿ ಆಯ್ಕೆಯಾಗಿ ಬನ್ನಿ. ನಿಮ್ಮ ಬಿಸ್ನೆಸ್ ಇಂಟ್ರೆಸ್ಟ್ಗಳು ರಿಯಲ್ ಎಸ್ಟೇಟ್ ಮಾಫಿಯಾದಿಂದ ಬರ್ತಾರೆ, ಅದರಿಂದ ಬರ್ತಾರೆ, ಇದರಿಂದ ಬರ್ತಾರೆ. ನಂತರ ಸದನದಲ್ಲಿ ಆಸಕ್ತಿ ಇಲ್ಲ, ವಿಷಯಗಳ ಬಗ್ಗೆ ಆಸಕ್ತಿ ಇಲ್ಲ, ಬಿಲ್ಗಳ ತಿದ್ದುಪಡಿಗಳ ಬಗ್ಗೆ ಆಸಕ್ತಿ ಇಲ್ಲ, ಪ್ರಶಾಂತ್, ಅಕಾಡೆಮಿಕ್ ಇಂಟ್ರೆಸ್ಟ್ ಇಲ್ಲ. ಇದು ಕಳವಳಕಾರಿ ಅಂತ ನನಗನ್ಸುತ್ತೆ. ಅಂದರೆ ನುರಿತ ಶಾಸಕರಿದ್ದಾರೆ, ನಾನಿಲ್ಲ ಅಂತ ಹೇಳಲ್ಲ. ಬಹಳಷ್ಟು ಜನರಿಗೆ ಆ ಬಿಲ್ ಯಾಕೆ ಮಂಡನೆ ಆಗ್ತಿದೆ ಅನ್ನೋದನ್ನು ತಿಳಿ ಹೇಳಬೇಕಾಗತ್ತೆ. ಕೆಲವೊಂದು ನಿಶ್ಚಿತವಾಗಿದೆ ನೋಡಿ, ಯಾವುದು ಜನರಲೈಸ್ ಮಾಡೋಕ್ಕಾಗಲ್ಲ. ಅಂಡ್ ಯಾರ್ಯಾರು ಬಂದಿದ್ರು ಅನ್ನೋದನ್ನ ನಾನು ಒಂದ್ಸಲ ಪಾಲು ಇದೆ. ನಾನಂದ್ರೆ ಅದರಲ್ಲಿ ನಮ್ಮ ಮಾಧ್ಯಮಗಳು ನಮ್ಮ ಪಾಲು ಇದೆ. ಅದರಲ್ಲಿ ಗದ್ದಲ ಗಲಾಟೆ ಆದಾಗ ನಾವೆಷ್ಟು ಅವ್ರಿಗೊಂದು ಪ್ರೊಜೆಕ್ಷನ್ ಕೊಡ್ತೀವೋ, ಅವ್ರು ಒಳ್ಳೇದು ಮಾತನಾಡಿದಾಗ ನಾವು ಪ್ರೊಜೆಕ್ಷನ್ ಕೊಡಲ್ಲ. ಅದ್ರಲ್ಲಿ ನಮ್ಮ ಪಾತ್ರನೂ ನಾನು ಅಲ್ಲಗಳಿತಾ ಇಲ್ಲ. ಆದರೆ ಪ್ರೊಡಕ್ಟಿವಿಟಿ ಇನ್ ಲೆಜಿಸ್ಲೇಚರ್ ಕಡಿಮೆ ಆಗ್ತಾ ಇರತಕ್ಕಂಥದ್ದು, ಆಸಕ್ತಿ ಕಡಿಮೆ ಆಗ್ತಾ ಇರತಕ್ಕಂಥದ್ದು
ಅತ್ಯಂತ ಕಳವಳಕಾರಿ. 10 ಜನ ಕಾಂಗ್ರೆಸ್ ನಾಯಕರಿದ್ರು. ಹೆಸರು ಹೇಳ್ಬಿಡಿ ಪಾಪ, ಹೇಳ್ಬಿಡ್ಲಲ್ಲ, ಇದ್ದವ್ರ ಹೆಸರಾದ್ರೂ ಹೇಳಿ. ಉಳಿದಿದ್ದವರು ನಿಮ್ಮ ಕ್ಷೇತ್ರದ ಶಾಸಕರು ಸಚಿವರು ಏನ್ ಮಾಡ್ತಾ ಇದ್ರು, ಸ್ಪೆಷಲಿ ಶಾಸಕರು ಏನ್ ಮಾಡ್ತಾ ಇದ್ರು ಒಂಚೂರು ಕೇಳ್ಬಿಡಿ ಒಂದ್ಸಲ. ಯುಟಿ ಖಾದರ್ ಇದ್ರು, ಆಬ್ವಿಯಸ್ಲಿ ರುದ್ರ ಪಲಮಾಣಿ ಅವರಿದ್ರು, ಡೆಪ್ಯೂಟಿ ಸ್ಪೀಕರ್ ಕೃಷ್ಣ ಬೈರೇಗೌಡರು ಇದ್ರು, ಸಚಿವರು ಸತೀಶ್ ಜಾರಕಿಹೊಳಿ ಮತ್ತೆ MC ಸುಧಾಕರ್ ಇದ್ರು. ಅದಾದ್ಮೇಲೆ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಇದ್ರು, ಶಾಸಕ ಶರತ್ ಬಚ್ಚೇಗೌಡ, ಯಶವಂತರಾಯ್ ಪಾಟೀಲ್, MP ಶ್ರೀನಿವಾಸ್ ಇದ್ರು, ಕೃಷ್ಣಮೂರ್ತಿ ಇದ್ರು, ಶರಣಗೌಡ ಕಂದಕೂರ್ ಇದ್ರು, ಸಮೃದ್ಧಿ ಮಂಜುನಾಥ್ ಇದ್ರು, ಸುರೇಶ್ ಬಾಬು ಇದ್ರು, ಸ್ವರೂಪ್ ಇದ್ರು, ಕರೆಮ್ಮ ಇದ್ರು, ಕೃಷ್ಣ ನಾಯಕ್ ಇದ್ರು, ದರ್ಶನ್ ಪುಟ್ಟಣ್ಣಯ್ಯ. ಬಿಜೆಪಿಯಲ್ಲಿ ಭಾಗಿಯಾಗಿದ್ದ ಏಕೈಕ ವ್ಯಕ್ತಿ ಅದು ಕೃಷ್ಣ ನಾಯಕ್. ಉಳಿದ ಬಿಜೆಪಿ ಶಾಸಕರು ಏನ್ ಮಾಡ್ತಾ ಇದ್ರೋ ಗೊತ್ತಿಲ್ಲ. ನಮ್ಮ ಸ್ಥಾನಕ್ಕೇನೋ ಕೂತು ಬಂತು, ಅಲ್ಲಿ ಯಾರೋ ನಮ್ಮ ಬಗ್ಗೆ ಮಾತಾಡಿದ್ರು ಅಂದ್ರೆ ರಾತ್ರಿ 1 ಗಂಟೆವರೆಗೂ ಮೀಟಿಂಗ್ ಮಾಡೋದಕ್ಕೆ ಎಲ್ಲ ನಾಯಕರಿಗೂ ಟೈಮ್ ಇರುತ್ತೆ, ನಿದ್ದೆ ಇರಲ್ಲ. ಆದ್ರೆ ಕಲಾಪದಲ್ಲಿ ಭಾಗಿಯಾಗಬೇಕು ಅಂದ್ರೆ ಗಡದ ನಿದ್ದೆ ಹೊಡೆಯುವಂತಹ ಸಮಯ ಅದು. ಈಗ ನಾಳೆ ಸರ್ಕಾರ ಆ ಕಡೆಯಿಂದ ಈ ಕಡೆಯಿಂದ ಆಗ್ಲಿ ನೋಡಿ, ರೆಸಾರ್ಟ್ಗೆ ಮೊದಲು ಓಡ್ ಬರ್ತಾರೆ, ಹಗಲು ರಾತ್ರಿ ಕೆಲಸ ಮಾಡ್ತಾರೆ. ಅಲ್ಲಿ ಕಲಾಪದಲ್ಲಿ ಭಾಗಿಯಾಗಬೇಕು ಅಂದ್ರೆ ಅವ್ರಿಗೆ ನಿದ್ದೆ ಅಡ್ಡಿ ಬರುತ್ತೆ. 17 ಜನ ಭಾಗಿಯಾಗಿದ್ದಾರೆ ಇಡೀ ಕಲಾಪದಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.